ಹಾಯ್ ಎವ್ರಿವನ್, ದ 4 ಎಕ್ಸೈಟಿಂಗ್ ಥಿಂಗ್ಸ್ ಆಫ್ ಮೈ ಹಾಲಿಡೇ ಪಾರ್ಟ್ 2 ಏನಂದರೆ ನನ್ನ ಫ್ರೆಂಡ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಇವಳು ನನ್ನ 8th ಸ್ಟ್ಯಾಂಡರ್ಡ್ ಫ್ರೆಂಡ್. ಆ್ಯಕ್ಚುಲಿ ಇವಳು ನನ್ನ ಬೆಸ್ಟ್ ಫ್ರೆಂಡ್ ಆಗಿದ್ದು, ಬಟ್ ಈಗಿಲ್ಲ. ಆ್ಯಂಡ್ ಅದು ಇವಳನ್ನ ನೋಡೋಕ್ಕಂತೂ ಫುಲ್ ದೂರ ಹೋಗಿದ್ದೀನಿ ನಾನು. ಆ್ಯಂಡ್ ಅವಳನ್ನ ನೋಡೋಕ್ಕಿಂತ ಡಾಗಿನ ನೋಡೋಕ್ಕೆ ಫುಲ್ ಖುಷಿಯಾಗಿದ್ದೆ ಆ್ಯಂಡ್ ಫುಲ್ ಎಕ್ಸೈಟೆಡ್. ಅದನ್ನ ನೋಡಿ ಫುಲ್ ಖುಷಿಯಾಗಿತ್ತು ಅವಳನ್ನ ನೋಡೋಕ್ಕಿಂತ. ಆ್ಯಂಡ್ ಅಲ್ಲಿಂದ ಅವಳು ಶಿವನ ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ಲು. ಆ್ಯಂಡ್ ಅಲ್ಲಿ ಸ್ವಲ್ಪ ಮೌಂಟೇನ್ ಥರ ಇತ್ತು. ಸೊ ಅಲ್ಲೋಗಿ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿ ಬರ್ತಾಯಿದ್ವಿ. ಆ್ಯಂಡ್ ಅವಳು ಹೇಳ್ತಿದ್ಲು, ನೀನು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ಯಾ, ನಾನು ಇಷ್ಟು ದೂರ ಹುಡ್ಕೊಂಬಂದು ಅಂತ ಹೇಳಿದ್ಲು. ಆ್ಯಂಡ್ ಅಲ್ಲಿಂದ ಹೋಗಬೇಕಾದ್ರೆ ನಾನು ಅವ್ರ ಅಮ್ಮನ ಕನ್ವಿನ್ಸ್ ಮಾಡಿ ಅವಳನ್ನೂ ನನ್ನ ಜೊತೆ ಕರ್ಕೊಂಡು ಹೋದೆ ನಮ್ಮ ಮನೆಗೆ. ಸೊ ಅಲ್ಲಿಂದ ಹೋಗಬೇಕಾದ್ರೆ ಫುಲ್ ಲೇಟಾಗಿ ಹೋಗಿತ್ತು. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಮಾಲ್ ಆಫ್ ಏಷ್ಯಾಗೆ ಹೋಗ್ಬೇಕಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ಗೆಸ್ ವಾಟ್, ನಾವು ಆರ್ಡರ್ ಮಾಡಿದ್ದು ಗಾರ್ಲಿಕ್ ಬ್ರೆಡ್, ಚಿಕನ್ ಪಾಪ್ಕಾರ್ನ್ ಆ್ಯಂಡ್ ಕೋಕ್. ಬಟ್ ಅವ್ರ ಕಾಂಪ್ಲಿಮೆಂಟ್ರಿನ ಏನಂತ ಗೊತ್ತಿಲ್ಲ, ಅವ್ರು ನಮಗೆ ಪಿಜ್ಜಾ ಎಕ್ಸ್ಟ್ರಾ ಕೊಟ್ಟಿದ್ದರು. ಬಟ್ ಬಿಲ್ ಮಾತ್ರ ಸೇಮ್ ನಾವೇನು ತೊಗೊಂಡಿದ್ವಿ ಅಷ್ಟಕ್ಕಷ್ಟೇ ಹಾಕಿದ್ರು. ಬಟ್ ನಾವು ಗಾರ್ಲಿಕ್ ಬ್ರೆಡ್ ಆರ್ಡರ್ ಮಾಡಿ ಫುಲ್ ರಿಗ್ರೆಟ್ ಮಾಡಿದ್ವಿ. ಅಲ್ಲಿಂದ ಬರ್ತಾ ಐಸ್ ಕ್ರೀಮ್ ತಿಂದ್ವಿ. ಆ್ಯಂಡ್ ಇನ್ನೊಂದು ವಿಷಯ ಏನಂತ ಅಂದರೆ, ನನ್ನ ತಮ್ಮನ 2nd ಇಯರ್ ಬರ್ಡೇ ಇತ್ತು. ಸೊ ಒಂದು ಸ್ಯಾಟರ್ಡೆ ಬಿದ್ದಿತ್ತು ಈ ಸಲ. ಸೊ ಅದಕ್ಕೆ ಅವನು ಸಿಂಪಲಾಗಿ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋದ. ಆ್ಯಂಡ್ ನೆಕ್ಸ್ಟ್ ಡೇ ಸೆಲೆಬ್ರೇಷನ್ ಇಟ್ಕೊಳ್ಳೋಣ ಅಂದ್ಕೊಂಡ್ವಿ. ಬಿಕಾಸ್ ಸಂಡೇ ಎಲ್ಲ ರಿಲೇಟಿವ್ಸ್ ಬರ್ತಾರೆ ಆ್ಯಂಡ್ ಸ್ಯಾಟರ್ಡೆ ನಾನ್ ವೆಜ್ ಯಾರು ತಿನ್ನಲ್ಲ ಅಂತ. ಆ್ಯಂಡ್ ಸಂಡೇ ನನ್ನ ಲುಕ್ ಹೀಗಿತ್ತು ಆ್ಯಂಡ್ ಅವ್ನ ಬರ್ಡೇಗೆ ನಾನು ಹೀಗೆ ರೆಡಿ ಆಗಿದ್ದೆ. ಸೊ ಅವ್ನ ಕಂಪ್ಲೀಟ್ ಬರ್ಡೇ ವೀಡಿಯೋನ ನಾನು ಫುಲ್ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಅದನ್ನು ಪೋಸ್ಟ್ ಮಾಡ್ತೀನಿ. ಸೊ ಬಾಯ್, ಥ್ಯಾಂಕ್ ಯು.